ಓ ತಾಯಕ್ಕ ಹೆಂಗೋ ಬುಡಿ ನೀವಾರು ಬಂದ್ರಲ್ಲ ಇಲ್ಲಿಗೆ. ಅಯ್ಯೋ ಏನ ಬೀಗರು ಬೀಗ್ತಿ ಬುಡ್ನಿಲ್ಲ ಕಣವ ಹೋಗಕ್ಕೆ. ಬನ್ನಿ 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 ಅನ್ಕೊಂಡು ಹಿಂಸೆ ಮಕ್ಕ ಕರ್ಕ ಬಂದ್ರು. ಅಲ್ಲ ಮನೇಲಿ ಮದುವೆ ಟೆನ್ ಮೇಲೆ ಯಾರು ಇಲ್ದಾರ ಚಂದ್ಬಕ ಅದಕ್ಕೆ ಬನ್ನಿ ಅಂದ್ಬಿಟ್ಟು ಕರ್ಕ ಬಂದೆ. ಕೆಂಪಿ ಹಂಗೆ ಓದ್ಲಾ? ಹಂಗೆ ಓದ್ಲು. ಗಂಡೇನೋ ಮದುವೆಗೆ ಹೋಗ್ಬೇಡ ಅಂತಿದಂತೆ, ಹೆಂಗೋ ಮದುವೆಗೆ ಬಂದವಳೆ. ಇನ್ನೇನು ಮಾಡಾಳು ಅವಳು ತಾನೇ. ಅವ್ರ ಮನೆ ಬಂಗ ಏನಿರೋದು ಮಾಡ್ಲಿ ಸುಮ್ನಿರಕ್ಕ. ಇನ್ನೇನು ಆಯ್ತಲ್ಲ ಮದುವೆ ತಲುಪುದ್ರಂತ ಹೆಣ್ಣು ಗಂಡು. ಈಗ ತಾರೆ ಫೋನ್ ಮಾಡಿದ್ರು. ಹೋದ್ರಂತ ಈಗ ಈಗ ಓದೋ ಅಂತ ಅನ್ಕೊಂಡು ಮಾಡಿದ್ಲು. ಹೆಂಗೋ ಬಿಡು. ಗಂಡು ನೋವು ಅಪ್ಪನು ಭಾಳ ಒಳ್ಳೆಯವ್ರು ಕನಕ. ಅಯ್ಯೋ ನಮ್ಮ ಅಣ್ಣ ಅದಕ್ಕೆ ಚಿಂದಂತೆಯವ್ರು ಕನಕ, ಚಿಂದಂತೆಯವ್ರು ಮಾತ್ರವ. ಊಟ ಸಾಕಾಯ್ತಾ? ಅಯ್ಯೋ ಅದೇ ಇನ್ನು ಬೇಕಾದಷ್ಟು ಬಾತು ಮೊಸರನ್ನ ಆಮೇಲಿಂದ ಎಲ್ಲ ಮಿಕ್ಕಿತ್ತು ಕನಕ, ಎಲ್ಲ ಮಿಕ್ಕಿತ್ತು. ಹಂಗೂ ಅನ್ನ ಸಾರನ್ನೇ ಮಾಡ್ಸೋದ ಅಂತ ಅನ್ಕೊಂಡು ಅನ್ನ ಸಾರು ಹಪ್ಳ ಉಪ್ಪಿನಕಾಯಿ ಪಲ್ಯ ಇಂಥವ. ನಮ್ಮ ಅಣ್ಣ ಅದಕ್ಕೇನೆ ಸುಮ್ಮನೆ ಏನು ಮಾಡೋಕ್ಕೆ ಹೋಗು ಓದ್ಲಂತಾನೆ ಆಯ್ತದೆ ನಾಷ್ಟೊತ್ತಿಗೆ. ಅದಕ್ಕೆ ತಗಿನೇನು ಅನ್ಕೊಂಡಂಗೆ ನಾಷ್ಟಕ್ಕೆ ಮಾಡಿಸ್ಕೊಡೋದು ಅಂದ್ಬಿಟ್ಟು ಮೊಸರನ್ನ ಬಾತನ್ನ ಕೇಸರಿ ಬಾತು ಒಂದು ಲಾಡು ಉಂಡೆ ಕನಕ. ಲಾಡು ಉಂಡೆ ಮಾತ್ರ ಮೊದಲೇ ತೀರೋಗ್ಬಿಟ್ಟು ಇನ್ನೆಲ್ಲ ಮಿಕ್ಕಿತ್ತು. ಅಲ್ಲದೆ ಕೊಟ್ಬಿಟ್ಟು ಬಂದ್ಬಿಟ್ಟು ಅವ್ರವ್ರಿಗೆ ಅದನ್ನೇ ತಂದು ಏನ್ಬಿಟ್ಟು ಅವ್ರಿಗೆ ಗಂಡು ಮನೆಯವ್ರಿಗೆ ಬಂದು ತುಂಬಿಕೊಟ್ಟು ಕಳಿಸ್ತೋ. ಇನ್ನು ಮಿಕ್ಕಿದ ಅಲ್ಲೇ ಕೊಟ್ಬಿಟ್ಟು ಬಂದು ಹೆಂಗೋ ಬಿಡಾಕತ್ತಾಗಿ ಆಯ್ತಲ್ಲ. ಇರುತ್ತಾ ಯಾಕೆ ಹೋಗ್ಬೇಡಿ ನೀವು. ಕಳ್ಸಕ್ಕಿಲ್ಲ ಕರ್ನಾಟಕ ಗಂಟ್ಲು ಇರ್ಸ್ಕತ್ತೀವಿ. ಅಯ್ಯೋ ಯಾವ ಕರ್ನಾಟಕ ಗಂಟಿರನೆ ಅದೇ ಫೋನ್ ಮಾಡ್ತಾಳೆ ನಿಂಗೆ. ಅಲ್ಲಕ್ಕನ್ ಬೀಗ್ರೆ ಈಗ ನಿಮ್ಮ ಕಂಡಂಗೆ ನಾನು ಅವತ್ತು ಬಂದು ಹೇಳ್ನಿಲ್ವ, ಹೇಳಿದ್ನೂ ಹೇಳಿ ಬರಬೇಕು ಅಂತವ. ನಾನು ಅಷ್ಟ್ರ ಬಗ್ಗೆಯಿಂದ ಹೇಳಿವ್ನಿ. ನಿಮ್ಮ ತಂಗೆ ಬರ್ನೇ ಇಲ್ವಲ್ಲ. ನಿಜಕ್ಕೂ ನೀವಾರು ಬಂದ್ರಲ್ಲ ನನಗೆ ಹೊಸಿ ಸಂತೋಷ ಆಗಲಿಲ್ಲ. ಅಯ್ಯೋ ಬುಡಿ ನೀವು ಪಟೇಲ ಪುಣ್ಯ ಕೊಟ್ಟಿದ್ರಲ್ಲ ಅದನ್ನೇ ಮುನ್ಸಲ್ ಮಡಿಕೊಂಡು ಹಂಗೆ ಆಡ್ತಾ ಕುಂತವಳೆ. ನಿಮ್ಗೆ ಗೊತ್ತಲ್ಲ ಅವಳು ಬುದ್ಧಿ ಈಗೇನು ಹೊಸ್ತವಳ್ದು. ಸುಮ್ಮನಿರಿ. ಇವಳು ನಮ್ಮ ಹೊಟ್ಟೆವಳು ಚೆನ್ನಾಗ ದುಡ್ಕು ಜಾಸ್ತಿ ಹೋಗಿ ನ್ಯಾಯ ಕೊಡ್ದಾರೆ ಏನಾಯ್ತಿತ್ತು. ಈಗ ನ್ಯಾಯ ಕೊಟ್ಟು ಏನಾಯ್ತು ಸುಮ್ಮನೆ ನಿಷ್ಠೂರ ಮಾಡ್ಕೊಳ್ಳೋದು. ಅಲ್ಲಕನ್ ಮರಿ ಏನು ನಿಷ್ಠೂರ ಮಾಡ್ಕೊಳ್ಳೋದು ಅಂತ ನೋಡಕ್ಕೆ ನೋಡಿ ಜನಕ ನನ್ನೇ ತಪ್ಪು ಅಂತ ಮಾತಾಡೋದ. ಹೆಂಗೆ ಮಾತಾಡ್ತಾನೆ ಅಂತವ. ನಂತೆ ತಪ್ಪ ಫೋನ್ ಮಾಡಿ ಹಂಗೆಲ್ಲ ಗಣ್ಣವ್ರಿಗೆ ಹೇಳಿರೋದು ತಪ್ಪಲ್ವ. ಒಂದು ಹೆದರಿಕೆ ಭಯ ಇರಲಿ ಮುಂದಕ್ಕೆ ಅಂದ್ಬಿಟ್ಟು ನಾನು ಹಂಗೆ ಮಾಡಿದೆ. ನಾಳೆ ದಿವ್ಸಕ್ಕೆ ಇನ್ನೊಂದು ಹೇಳ್ತಾರೆ ಹಂಗೆ ಹೇಳ್ದಾಗ ಚಂದವಾ. ಈಗ ಅವ್ರು ಮಾಡಿದ ತಪ್ಪು ಸರಿಯಾ, ಅವ್ರ ಮಗ ಮಾಡಿರೋ ಸರಿಯಾ? ಒಂದು ಕೊಂಬಸ್ತಿ ಏನೇನೋ ಹೇಳಿದ್ರು. ಏನೋ ನಮ್ಮ ಅಣ್ಣ ನಮ್ಮ ಮುತ್ಕೆನೂ ಕೇಳ್ನಾರ್ದೋದ್ರ ಆಗಿರೋದಕ್ಕೆ ಚಾಡಿ ಮಾತ ಸರಿ ಆಯಿತು. ಕೇಳೋರಾಗಿದ್ರೆ ಏನು ಗತಿ? ಇವೆಲ್ಲ ಚಂದವಾ? ಹೇಳಿ ದೊಡ್ಡಬೇಗ ನಿಮ್ಮ ಮಗ ಮಾಡಿರೋ ಸರಿಯಾ? ಅಯ್ಯೋ ಅದನ್ನ ಸರಿ ಅನ್ನಕ್ಕದ್ದ ಅದು ತಪ್ಪೇ ಬಿತ್ತೆಮ್ಮ ಮಾಡಬೇಡ್ದು. ಯಾರೇ ಆದ್ರೂ ಒಂದು ಭಾಳ ಉದ್ಧಾರ ಮಾಡೋಕೆ ನೋಡ್ಬೇಕು ಹೊರ್ತು ಒಂದೇನೇ ಒಂದು ಸಂಬಂಧವ ಮುರಿಯಕ್ಕೆ ನೋಡಬೇಡ್ದು. ತಪ್ಪು ಅದು ಅವ್ನು ಮಾಡಿದ ತಪ್ಪೇ ಆ ಸರಿ ಅಂತ ನಾವು ಹೇಳವ. ಅಯ್ಯೋ ಬುಟಾಕಿ ಅವಳು ಮಾಮೂಲಿ ಇದ್ದಿದ್ದೆ ಅಲ್ವ ನೀವು ಬೀಗ್ತಿದ್ದು. ಯಾಕೆ ತಲೆ ಕೆಡ್ಸ್ಕೊಂಡಿರಿ? ಸುಮ್ಮನಿರಿ ಆಯಿತು, ಎಲ್ಲ ಸರಿ ಆಯ್ತದೆ. ಇನ್ನೇನು ಏನಾರೇ ಅಲ್ಲಿ ಆ ಸಾವಿತ್ರಕ್ಕನಿಗೂ ಹೇಳ್ಬಿಟ್ಟು ಬಂದೀನಿ ಕನ್ನ ಚೆನ್ನಾಕ. ಅವತ್ತು ಹೋಗ್ಬಿಟ್ಟು ಕಮ್ಲಿಗೂ ಹೇಳಿ ನೀ ಕಮ್ಲೇನೋ ಬಂದ್ಲು ಬಿಡು, ಬಂದು ಹೋದ್ಲು. ಈ ಚೆನ್ನಾಕನ್ ಇವಳು ಸಾವಿತ್ರಕ್ಕನಿಗೂ ಹೇಳಿದ್ನಲ್ಲ ಬರ್ತೀನಿ ಅಂತ ಅಂದವಳು ಬರ್ನೇ ಇಲ್ವಲ್ಲ. ಮುಗಿನೂ ಬರ್ನಿಲ್ಲ ಕನಕ. ಎಲ್ಲ ಅಲ್ಲಿ ದೇವಸ್ಥಾನವು ಎಲ್ಲ ಕೇಳಾರೆ ಎಲ್ಲಿ ಮುಗ ಇಲ್ಲ ಅಂತ ನಮ್ಗೆ ಹೊಸಿ ಬೇಜಾರಾಯ್ತಾ. ಹಿಂಗಕ್ಕ ಬುದ್ಧಿ ಕಲಿಯೋದು. ಆ ಮುಗಿನಾರು ಕರ್ಕ ಬರ್ಬೇಕು ತಾನೆ. ಕಮ್ಲಿ ಬಂದ್ಲಲ್ಲ ಆ ಮುಗಿನಾರು ಕರ್ಕ ಬರ್ಬೇಕಲ್ವಾ? ಅಯ್ಯೋ ಇಲ್ಲ ಅವಳ ಮೇಲೆ ಹೇಳ್ಬೇಡಿ ನೀವು. ಕಮ್ಲಿದು ತಪ್ಪಲ್ಲ, ಸಾವಿತ್ರಕೊಂಡು ತಪ್ಪಲ್ಲ. ನೆನ್ನೆ ಮೊನ್ನೆಲ್ಲ ಹಿಂಸೆ ಮಾಡಿದ್ರು. ನಾನು ರೊಟ್ಟಿ ತಕ್ಕ ಹೋಗಿದ್ದೆ. ಆಗ ನಾನು ಮುನ್ಗಡ್ಲೆಯ ಹೋಗಪ್ಪ ಹೋಗು ಹಂಗೆಲ್ಲ ಆಟ ಮಾಡಬೇಡ್ದು ಹೋಗು ಅಂತ ಅಂದಿದ್ದಕ್ಕೆ ನಾನು ಹೋಯ್ಕಿಲ್ಲ ನಾನು ಅಂತ ಮಗನೇ ಹಂಗೆ ಅಂತಕ ಸುಮ್ಮನೆ ಯಾಕೆ ಅವ್ರ ಮೇಲೆ ಕೇಳಿರಿ. ಅವರು ಹೋಗು ಅಂತಲೇ ಅಂದರು. ನಾನು ಮುನ್ಗಡ್ಲೆ ಹೋಗು ಕಳಿಸ್ಲಿಲ್ಲ ಅಂದರೆ ನಮ್ಮ ಮೇಕೆ ಬರ್ತದೆ, ಇವ್ರು ಚಾಡಿ ಕೊಟ್ಟಾರೆ ಅಂತಾರೆ. ಓಲಿಕಂತ ಯಾಕೆ ಓಲಿ ಬೇಡ ಅಂದವ ಅಂದ್ಬಿಟ್ಟು ಮಗಿನ ಆ ಪಾಟಿಯ ಹೋಗು ಮಗ ಅಂತ ಆ ಪಾಟಿ ಹಿಂಸೆ ಮಾಡಿದ್ರು. ಅದು ಬರೋಕಿಲ್ಲ ಅಂತಲ್ಲ. ಅವ್ರು ಏನು ಮಾಡೋರು? ಏನು ಸಣ್ಣ ಮಗು ಎತ್ಕೊಬರಕ್ಕೆ ನಾನು ಬರೋಕಿಲ್ಲ ಅಂದ್ಬಿಡ್ತು. ಅದು ಬಿಲ್ಕುಲಾಗಿ ನಾನು ಹೋಯ್ಕಿಲ್ಲ ಅಂದ್ಬಿಡ್ತಲ್ಲ. ಇನ್ನೇನು ಅಯ್ಯೋ ಬರೋದಿರಲ್ಲ ಇನ್ನೇನು ಹಂಗೆ ಉಳ್ಕತ್ತ. ಒಟ್ಟಿಗೆ ಜನಗಳು ದೂರ್ಕೊಂಡ್ರು. ಮಗಿನ ಮೇಲೆ ನಿಗಮಣೆ ಇಲ್ದಾನೆ ಮದುವೆ ಆಯ್ತಾವಳೆ ಅಂತ ನನ್ನ ಮಗಳಿಗೆ ಜನಗಳೆಲ್ಲ ಒಂದೊಂಥರ ಮಾತಾಡಿದ್ರು. ಇನ್ನೇನು ಮಾಡಿ ಇನ್ನೇನು ಮಾಡೋಕ್ಕಾಗಿಲ್ಲ ಅಂದ್ರೆ ಅನ್ಕೊಂಡು ಸುಮ್ಮನೆ ಆಗ್ಬೇಕು ಅಷ್ಟೇ. ಅಯ್ಯೋ ಬುಟಾಕು ಜಯಕ್ಕ ಈಗ ನೀನು ಹೋಗಿ ಕರೆದಿದ್ದೀಯ ಬಂದಿಲ್ಲ, ಇನ್ನೇನು ಮಾಡಿಯೇ ಬಿಡು. ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ. ಅದೇನು ನೋಡು. ಓಲೆ ಎದ್ದಿ ಒಂಚೂರು ಕಾಪಿ ಗೀಪಿ ಕಾಯಿಸ್ಕೊಡಲೆ ಬೀಗ್ತೆ ಮುನ್ಗೂ ಚೆನ್ನಕ್ಕನ್ಗೂ ಕೂತ್ಕೈ ಒಂಚೂರು ಕಾಪಿ ಕಾಯಿಸ್ಕೊಬರ್ತೀನಿ. ಹೆಂಗೋ ಅವತ್ತಿಂದ ನನ್ನ ಮಗಳು ಎಲ್ಲಾನು ಮಾಡ್ಕೊಳ್ಳೋಕಂದಿಕ್ಕೆಮ್ಮ ಬಂಗವ. ಈಗ ನಾನೇ ಮಾಡಬೇಕು. ಏನು ಮಾಡಿರಿ?
ನಿಮ್ಮ ಗಂಡು ಮಕ್ಳಿಗೆ ಹೇಳಿತಿಲ್ವಕ್ಕ? ಫೋನ್ ಮಾಡಿದೆ ಕನಕ, ಫೋನ್ ಮಾಡಿದೆ. ಹ್ಞೂ ಹ್ಞೂ ಬರ್ತೀವಿ ಅಂತ ಅಂದರು. ಇನ್ನು ಗೊತ್ತಲ್ಲ ನಿನಗೆ ಯಾರು ಬುದ್ಧಿ ಹೆಂಗೆ ಅಂತವ. ಇನ್ನು ಕಳಿಸ್ಕೊಟ್ಟಾರ ನನ್ನ ಸಾವಂತಿ ಮಕ್ಕಳು, ನನ್ನ ಸೊಸೆರು ಹೋಗು ಅಂತಂದಾರೆ. ಹೋಗ್ಬಿಟ್ಟು ಬರಾಗಿ ಅಂದಾರ. ಎದ್ರ ಪುಕ್ಲು ನನ್ನ ಮಕ್ಳು ಇವರು ಎಡ್ತಿರ್ಗೆ ಎದ್ರಕಂತ ಕೂತಿರೋ ನನ್ನ ಮಕ್ಳು ಇವರು ಬಂದಾರ. ಬರ್ದಾರ ಇರಲಿ, ಇನ್ನೇನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಜಾಸ್ತಿ ತರಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು ಅಂದ್ಬಿಟ್ಟು ಬರೋರು ಬರಲಿ, ಬರ್ದಾರ ಇರಲಿ. ಈಗ ಮದುವೆ ನಿಂತೋಗ್ನಿಲ್ಲ, ಇನ್ನು ಮಣ್ಣನ ಮಗ ತಾಲಿ ಕಟ್ಟಕ್ಕಿಲ್ಲ ಅನ್ನಿಲ್ಲ. ಕಟ್ತಾನೆ ಈಗ ಆಯ್ತು ತಾನೆ, ಅಷ್ಟೇ. ಇನ್ನೇನು ಮಾಡೋಕ್ಕಾಗಿಲ್ಲ. ಇನ್ನೇನಕ್ಕ ಮಾಡನೆ? ಯಾರು ಬಂದರು ಯಾರು ಬಿಟ್ರು ಆಗೋದು ಆಯ್ತಲ್ವಾ. ಇನ್ನು ಯಾಕೆ ತಲೆಗೆಡ್ಸ್ಕೊಂಡಿರಿ ನೀವು? ಸುಮ್ಮನಿರಿ. ಅಲ್ಲ ಎದ್ದೋ ಕಾಪಿ ಕಾಯಿಸ್ಕೊಡು ಅಂದ್ರೆ ಕುಂತಿರೋದು ನೋಡಿ ಪುರಾಣ ಹೊಡ್ಕೊತ ಹೆಂಗೆ ಹೊಡಿತಾವಳೆ ಅಂತವ. ಹಾಂ ಮಾಡ್ತೀನಿ. ಯೋ ಬೇಡ ಸುಮ್ಮನಿರಿ. ಈಗ ಏನು ಕ್ಯಾಪಿ ಕೊಡ್ತೀರಿ? ಈಗ ಒಂಚೂರು ಮಾಡ್ತೀನಿ ತಡೀರಿ. ಚೆನ್ನಾಗಿ ಕುಂತದಲ್ಲ. ಹಂಗೂ ನಾನು ಒಪ್ಪಿತಿಲ್ಲ ಕನ್ಬಿಕ್ತೇಮ. ಎಂತೆ ಮದುವೆ ಆದಳು ಅನ್ನೋದು ನನಗೂ ಮುಗಿನ ಬಿಟ್ಬಿಟ್ಟು ಎಂತೆ ಮದುವೆ ಆದಳು ಅಂದ್ಬಿಟ್ಟು ಬೇಡವೇ ಬೇಡ ಅಂತಲೇ ಅಂದ್ಕೊಂಡಿದ್ದು. ಆದ್ರೆ ಏನು ಮಾಡಿರಿ, ಇವಳು ಆಟ ಮಾಡಿದ್ಲು. ಮಾಡಲೇಬೇಕು, ನಾವಿದ್ದಾಗಲೇ ಹತ್ಕೊಂಡು ನೀರು ಮಾಡಬೇಕು ಅಂದ್ಬಿಟ್ಟು ಆಟ ಮಾಡಿದ್ಲು. ಅದಕ್ಕೋಸ್ಕರ ಓಲಿ ಹಾಲಿ ಎತ್ತಾಗಿ ಅಂದ್ಬಿಟ್ಟು ಹಂಗೆ ನಾನು ಒಪ್ಕೊಂಡಿದ್ದು. ಇಲ್ದ ನಾನು ಒಪ್ಕೊತಿತ್ತಿಲ್ಲ ನಾನು. ಅಯ್ಯೋ ಅಣ್ಣ, ಆ ದೇವ್ರ ಇಚ್ಛೆ ಇಲ್ದೇ ಒಂದು ಕಡೆನೂ ಅಲ್ಲಾಡಕ್ಕಿಲ್ವಂತೆ. ಹಂಗೆ ಹಣೆ ಬರ್ದಲ್ಲಿ ಬರ್ದಿತ್ತು. ಅವನು ಎಷ್ಟೋ ವರ್ಷದಲ್ಲಿ ಹೋದವ್ರು ಈಗ ಬಂದು ಅವಳು ಮದುವೆ ಆಗಬೇಕು ಅನ್ನೋದಿತ್ತ. ಎಲ್ಲ ಹಣೆ ಬರೋಣ, ಹಣೆ ಬರೋದಲ್ಲಿ ಬರ್ದಿರೋದ. ಏನು ಮಾಡಿದ್ರು ತಪ್ಸಕ್ಕಾಯ್ಕಿಲ್ಲ. ನಾವು ಒಂದು ನೆಪ ಅಷ್ಟೇ. ಇನ್ನೇನು ಚೆನ್ನಕ ನಿಜ ಕನಕ, ನಿಜ. ನಿಮ್ಮ ಮಾತು 100ಕ್ಕೆ 100 ಭಾಗ ಸತ್ಯನೇ. ಏನೋ ಬಿಡಿ. ಋಣ ಸಂಬಂಧ ಇತ್ತು, ಆಯಿತು. ಹೆಂಗೆ ಹೊತ್ತಾಗೆ ಮದುವೆ ಆಗಿದ್ದು ತಕ್ಕನಾಗಿ ಚೆನ್ನಾಗಿ ಬಾಳಾಟ ಮಾಡ್ಕೊಂಡು ಹೋಗ್ಬಿಟ್ರು ಸಾಕು. ಅವ್ರ ಅತ್ತೆನೂ ಪಾಪ ಅಳ್ತಿತ್ತು. ಹೆಂಗೋ ನಮ್ಮನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಸಾಕು ಕಣವ ಅಂತವ. ಒಳ್ಳೆ ಜನ ಅವರು ಬೇಕತ್ತೆ. ಒಳ್ಳೆಯವರು ಮಾತುಕತೆ ನೋಡಿದ್ವಲ್ಲ, ಭಾಳ ಒಳ್ಳೆಯವರು. ಮತ್ತೆ ಅವ್ರೇನೋ ಒಳ್ಳೆಯವರು ಕಣವ. ನಮ್ಗೆ ಹಂಗೆ ಬಸಿ ಬಾಯಿ ಜಾಸ್ತಿ ಬಿಕ್ತೇವ. ನಮ್ಮ ಮಗಳು ಅಂತ ನಾವು ಮುಚ್ಕೊಂಡು ಹೇಳ್ಬಾರ್ದು. ಇವಳೇ ಬಾಯಿ ಜಾಸ್ತಿ. ಅವ್ರು ಅವನಿಗೆ ಬಾಯಿ ಬಿಟ್ರೆ ಎಷ್ಟು ದಪ್ಪಕ್ಕೆ ಬಿಡ್ತಾಳೆ ಗೊತ್ತಾ. ಬಾಯಿ ಉಸ್ಕೊಂಡು ಬಾಳಾಟ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ದರೆ ಭಾಳ ಕಷ್ಟ ಆಯ್ತದೆ. ಅಯ್ಯೋ ಈಗಲೂ ಹಂಗೆ ಹೇಳಲ್ಲ, ಸುಮ್ಮನಿರೋಣ. ಹೋಯ್ತಾಳೆ, ಅನ್ಸರ್ಸ್ಕೊಂಡು ಹೋಯ್ತಾಳೆ ಕತೆ. ಏನು ಅನ್ಸರ್ಸ್ಕೊಂಡು ಹೋದಳು ಏನೋ ಕಾಣೆ ಕಣಪ್ಪ ಒಟ್ಟಿಗೆ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ನಮ್ಮ ನಿಂಗಿ ಬರ್ನಿಲ್ಲ ಅವಳು. ನಾನು ಬರೋಕ್ಕಿಲ್ಲ ನಾನು ಕಣಕ್ಕ, ಹೋಗಕ್ಕ ನೀನು ಅಂತ. ಇನ್ನು ಪಾಪ ಬೀಕ್ರಿ ಏನತ್ತಾಗ ಅವತ್ತು ಬಂದು ಹೇಳೋರೆ, ಫೋನ್ ಮೇಲೆ ಫೋನ್ ಮಾಡ್ತೇನೆ ಅಂದರು. ಬನ್ನಿ ಅಂತವೆ. ಇನ್ನು ಬರ್ನಿಲ್ಲ ಅಂದರೆ ನೋಡು ಇವರು ಬರ್ನಿವಲ್ಲ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಹಂಗೆ ಬರೋದ ಅನ್ಕೊಂಡು ಬಂದೆ. ಮದುವೆಗೆ ಬಂದ ಗೋವಿಂದ ಮಾದೇವ ಇವರೆಲ್ಲ ಬಂದ್ರಲ್ಲ, ಅವ್ರ ಜೊತೆ ಕಾರಲ್ಲಿ ಬಂದೆ. ಏನು ಮಾಡಿದ್ರು ಕಳಿಸ್ಕೊಡ್ಲಿಲ್ಲ. ಇರಿ ನೀವಾರು ಇರಿ, ಯಾರು ಇಲ್ಲ ಮನೇಲಿ ಅಂದ್ಬಿಟ್ಟು ಹಂಗೆ ಉಳಿಸ್ಕೊಂಡ್ರು. ಅದಕ್ಕೆ ಅಂತ ಉಳ್ಕೊಳ್ಳೋದಂತ ಉಳ್ಕೊಂಡೆ ಕಣಪ್ಪ. ಸರಿ ಮತ್ತೆ ಹೆಂಗೋ ಹಂಗೆ ಮದುವೆ ಆಯಿತು. ಮುಂದೆ ಕಳ್ಳ ಜೀವನ ಹೆಂಗೆ ಮಾಡ್ಕೋಬೋದನ್ನು ನೋಡೋದ. ಸರಿ ಮತ್ತೆ ಬರೋರಪ್ಪ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಲ್ಲ ಮತ್ತೆ. ನಮಸ್ಕಾರ.